ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ನೀವು ಕೆಲವೊಬ್ಬರು ಏನಂತ ಅಂದರೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಲಕ್ಷ್ಮಿ ವಿಗ್ರಹ ಇರ್ಬೋದು ಅಥವಾ ಫೋಟೋ ಇರ್ಬೋದು, ನಾವು ನಿಂತಿರೋ ಅಂಥ ಫೋಟೋಸ್ನ ಸೆಲೆಕ್ಟ್ ಮಾಡ್ಬೋದಾ? ಯಾಕಂದರೆ ಫೋಟೋದಲ್ಲಿ ಅಮ್ಮನವರು ಮನೆ ಒಳಗಡೆ ಬರೋ ಥರ ಇದೆ, ನಿಂತಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಅಂತ ಕೆಲವೊಬ್ಬರೆಲ್ಲ ಕೇಳ್ತಾ ಇರ್ತೀರ. ದಯವಿಟ್ಟು ಆ ಥರದ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ, ಲಕ್ಷ್ಮಿ ಬಂದು ನಮ್ಮ ಮನೆಗೆ ಬರೋ ಅಂಥ ಲಕ್ಷ್ಮಿ ಇರ್ಬೋದು ಅಥವಾ ನಾವು ಪೂಜೆಗೆ ಮುಖ್ಯವಾಗಿ ನೀವು ಅಲಂಕಾರಕ್ಕೆ ಮನೆಗೆ ತಂದು ಫೋಟೋನ ಹಾಕೊತೀನಿ ಅಂತ ಅಂದರೆ ಖಂಡಿತವಾಗ್ಲೂ ಆ ಥರದ ಫೋಟೋನ ಹಾಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಅಂಥವ್ರು ಖಂಡಿತವಾಗ್ಲೂ ನೀವು ಯಾವಾಗ್ಲೂ ನೀವು ಲಕ್ಷ್ಮಿ ಕೂತಿರೋ ಅಂಥ ಲಕ್ಷ್ಮಿ ಫೋಟೋನ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ಲಕ್ಷ್ಮಿ ಯಾವಾಗಲೂ ಕೂತಿರೋದನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಸದಾಕಾಲ ನೆನೆಸಿರ್ತಾಳೆ. ಅದಕ್ಕೋಸ್ಕರ ನಾವು ಆ ಥರದ ಫೋಟೋನ ಆಯ್ಕೆ ಮಾಡ್ಕೊಬೇಕು. ಅದರಲ್ಲೂ ಪೂಜೆಗೆ ಯಾವ ಕಲರ್ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅಂದರೆ, ನೀವು ಅಂದ್ಕೊಂಡಿದ್ದೀರಾ ಮಹಾಲಕ್ಷ್ಮಿಗೆ ಹಸಿರು ಇಷ್ಟ ಅಂತ, ಖಂಡಿತವಾಗ್ಲೂ ಇಲ್ಲ. ಅಮ್ಮನವರಿಗೆ ಜಾಸ್ತಿ ಬಿಳಿ ಬಣ್ಣ ಇರಬೇಕು, ಆದರೆ ಕೆಂಪು ಬಾರ್ಡ್ರ್ ಇರೋಂಥ ಸೀರೆ ಅಂದರೆ ಅಮ್ಮನವರಿಗೆ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಗ್ರೀನ್ ಬಾರ್ಡ್ರು ಈ ಥರದಿದ್ದಾಗ ಅಮ್ಮನವರಿಗೆ ತುಂಬ ಇಷ್ಟ. ಅದರಲ್ಲೂ ಗ್ರೀನು ಅಂದ್ರೇ ಇಷ್ಟ. ಅದರಲ್ಲಿ ಜಾಸ್ತಿ ನಾನು ನೋಡಿರೋ ಪ್ರಕಾರ ಪುರೋಹಿತರೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಹೇಳೋದು, ಬಿಳಿ ಬಣ್ಣದ ಸೀರೆಯಲ್ಲಿ ಕೆಂಪು ಬಾರ್ಡ್ರ್ ಇರಬೇಕು. ಆ ಥರದಂದರೆ ಅಮ್ಮನವರಿಗೆ ತುಂಬ ಇಷ್ಟ. ಅದರಲ್ಲಿ ನೀವು ಆ ಥರದನ್ನು ಆಯ್ಕೆ ಮಾಡಿಕೊಂಡು ನೀವು ಸೀರೆ ಉಡಿಸ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆಮೇಲೆ ಇನ್ನೊಂದು ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ ನೀವು ಇಂಥ ತಪ್ಪನ್ನು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವೇನು ಮಾಡಿಬಿಡ್ತೀರಾ ಅಂತಂದರೆ, ಖಂಡಿತವಾಗ್ಲೂ ಅಮ್ಮನವರಿಗೆ ನೀವು ಹಾಕ್ಕೊಂಡಿರೋಂಥ ಒಡವೆಗಳನ್ನೆಲ್ಲ ಖಂಡಿತವಾಗ್ಲೂ ಹಾಕ್ತೀರಾ. ಆ ಥರದನ್ನು ನೀವು ಮಾಡೋ ತಪ್ಪನ್ನೇ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಿಮಗೆ ಖುಷಿ ಸಿಗಬಹುದು ಅಷ್ಟೇ. ನಾವು ಹಾಕಿರೋಂಥ ಒಡವೆಗಳನ್ನ ನೀರಲ್ಲಿ ತೊಳೆದು ಹಾಕಿದ್ರೆ ಏನೂ ಆಗಲ್ಲ ಅಂತ ಹಾಕ್ತೀರ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಧಾರಣೆ ಮಾಡಿರೋಂಥ ವಸ್ತುಗಳನ್ನ ನಾವು ಮಹಾಲಕ್ಷ್ಮಿಗೆ ಧಾರಣೆ ಮಾಡಿಸಿದ್ದೆ ಅಂದರೆ ಅದರತ್ತ ದೊಡ್ಡ ದರಿದ್ರ ಇನ್ಯಾವುದೂ ಇರೋದಿಲ್ಲ. ನೀವು ದೇವರಿಗೆ ಅಂತಲೇ ಒಂದಷ್ಟು ಒಡವೆನ ಮಾಡಿಸಿ ಎತ್ತಿಡಿ. ಅದರಲ್ಲೂ ಈ ಆರ್ಟಿಫಿಷಿಯಲ್ ಎಲ್ಲ ಬರ್ತಾ ಇದೆ, ಅದನ್ನು ನೀವು ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರಲ್ಲ ಅಂತ ಹೇಳಿ ನೀವು ಆರ್ಟಿಫಿಷಿಯಲ್ ಒಡವೆಗಳನ್ನ ನೀವು ಹಾಕ್ತಾ ಅದಕ್ಕೆ ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ಅನ್ನೋದು ಒದಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಖಂಡಿತವಾಗ್ಲೂ ಆರ್ಟಿಫಿಷಿಯಲ್ ಒಡವೆನ ಬಿಟ್ಟು ನಿಮ್ಮ ಮನೆಯಲ್ಲಿರೋ ಅಂಥ ಒಂದು ಅರಿಶಿಣದ ಕೊಂಬಿಗೆ ಅದನ್ನು ನೀವು ಕಟ್ಟಿದ್ದೆ ಆದರೆ ಅದನ್ನು ವಿಳೆದೆಲೆ ಹಾಕಿ ಅದನ್ನು ನೀವು ಮಾಂಗಲ್ಯದ ರೀತಿ ಅಮ್ಮನವರಿಗೆ ಕಟ್ಟಿ ಮಾಮೂಲಿ ಕಳಸ ಇಟ್ಟು ಪೂಜೆ ಮಾಡಿ ನೀವು ಬೇಡ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಅಮ್ಮನವರು ಒಲಿತಾರೆ. ನೀವು ಕಬ್ಬಿಣದ ಸಾಮಾನುಗಳು ಅಂದರೆ ಕಬ್ಬಿಣದಿಂದ ತಯಾರಿಸಿದಂಥ ಒಡವೆಗಳಿರ್ಬೋದು, ನಕಲಿ ಬಣ್ಣದ ಒಡವೆಗಳು, ಅದನ್ನು ನೀವು ಅಮ್ಮನವರ ಅಲಂಕಾರಕ್ಕೆ ಹೆಚ್ಚು ಉಪಯೋಗಿಸ್ತೀರಾ. ಆವಾಗ ಏನಾಗುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ಶನಿ ದೋಷ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಂಸಾರದಲ್ಲಿ ನೀವು ಸುಖವಾಗೇ ಇರ್ತೀರಾ, ಆದರೆ ಅದು ಹೋಗ್ತಾ ನಿಮ್ಮನ್ನೇ ಹಾಳು ಮಾಡೋ ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅಂದರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಆಮೇಲೆ ಕಿತ್ತಾಟ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೀವು ಸುಮ್ಮನೆ ಇರ್ತೀರಾ. ಅಮ್ಮನವ್ರಿಗೆ ಹಾಕಿರೋ ಅಂಥ ನೆಕ್ಲೆಸ್ ಎಲ್ಲ ತೆಗೆದು ನೀವು ಕೂಡ ಧಾರಣೆ ಮಾಡ್ತೀರಾ. ಆ ರೀತಿ ಎಲ್ಲ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದೆಲ್ಲ ಕಬ್ಬಿಣದಿಂದ ಮಾಡಿರೋಂಥ ವಸ್ತುಗಳು. ಆ ಕಬ್ಬಿಣದಿಂದ ಮಾಡಿದಾಗ ನಮಗೆ ಗ್ರಹ ದೋಷಗಳು ಬರುತ್ತೆ, ಅಂಗಾರಕ ದೋಷಗಳು ಬರುತ್ತೆ, ಕುಜ ದೋಷಗಳು ಬರುತ್ತೆ. ಅದಕ್ಕೆ ಮಕ್ಕಳಿಗೆ ಬೇಗ ಮದುವೆ ಆಗಲ್ಲ, ಸಂತಾನ ಆಗೋದಿಲ್ಲ. ಆಮೇಲೆ ಯಾವುದೇ ರೀತಿಯ ಶುಭ ಸಮಾರಂಭಗಳು ನಮ್ಮ ಮನೆಯಲ್ಲಿ ನೆರವೇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಆರ್ಟಿಫಿಷಿಯಲ್ 1 ಗ್ರಾಮ್ ಗೋಲ್ಡು, ಆ ಗೋಲ್ಡ್ ಈ ಗೋಲ್ಡ್ ಅಂತ
ಹೇಳಿ ನೀವು ಅಲಂಕಾರಕ್ಕೆ ಜಾಸ್ತಿ ಆ ಥರದ ವಸ್ತುಗಳನ್ನ ಬಳಸ್ತಿದ್ರೆ ಖಂಡಿತವಾಗ್ಲೂ ಅದನ್ನೆಲ್ಲ ಬಳಸೋಕೆ ಹೋಗ್ಬೇಡಿ. ನಿಮ್ಗೆ ಅಷ್ಟು ಅಲಂಕಾರ ಚೆನ್ನಾಗಿ ಮಾಡಬೇಕು ಅಂದರೆ ಹೂವಿದೆ, ವಿಳೆದೆಲೆ ಇದೆ, ಹಣ್ಣುಗಳಿದೆ, ಡ್ರೈ ಫ್ರೂಟ್ಸ್ ಇದೆ, ಅಥವಾ ನಿಮಗೆ ನಿಮ್ಮ ಅಲಂಕಾರಕ್ಕೆ ಅಮ್ಮನವರು ನಿಮ್ಮ ಮುಖಕ್ಕೆ ಯಾವ ರೀತಿ ಚೆನ್ನಾಗಿ ಕಾಣಬೇಕು ಅಂತ ನಿಮ್ಗೆ ಅನಿಸುತ್ತೋ ಅಂಥದನ್ನ ನೀವು ಪ್ರಕೃತಿಯಲ್ಲಿ ಸಿಗೋವಂಥ ವಸ್ತುಗಳನ್ನ ನೀವು ಸೇರಿಸಿ ಅಲಂಕಾರ ಮಾಡಿದಾಗ ಖಂಡಿತವಾಗ್ಲೂ ಅದು ನಿಮಗೆ ಅಭಿವೃದ್ಧಿ ಆಗುತ್ತೆ. ನಿಮಗೆ ಚಿನ್ನದ ಒಡವೆಗಳನ್ನ ನೀವು ಅಮ್ಮನವರಿಗೆ ಹಾಕಲೇಬೇಕು ಅಂತ ಅನಿಸಿದ್ರೆ ನೀವು ಅಮ್ಮನವರಿಗೆ ಅಂತಲೇ ಒಂದಷ್ಟು ಒಡವೆಗಳನ್ನ ಮಾಡಿಸಿ ಅದನ್ನು ಅಮ್ಮನವರಿಗೆ ಮಾತ್ರ ನೀವು ಅಲಂಕಾರಕ್ಕೆ ಬಳಸೋದ್ರಿಂದ ಅಭಿವೃದ್ಧಿ ಅನ್ನೋದಾಗುತ್ತೆ. ಅದನ್ನು ಬಿಟ್ಟು ನೀವು ಇವಾಗ ಯಾವುದೋ ಜರ್ಮನ್ ಸಿಲ್ವರ್ ಗೋಲ್ಡ್ ಅಂತ ಬರ್ತಾ ಇದೆ, ಆ ಜರ್ಮನ್ ಸಿಲ್ವರ್ ಗೋಲ್ಡನ್ನ ನೀವು ಕಳಸ ಅಂತ ಪ್ರತಿಷ್ಠಾಪನೆ ಮಾಡಿ ಅದು ತುಂಬ ಬೆಳ್ಳಿ ಥರ ಕಾಣುತ್ತೆ ಅಂತ ಹೇಳಿ ನೀವು ಅದನ್ನೆಲ್ಲ ಇಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಪ್ಯೂರ್ ಅಲ್ಯೂಮಿನಿಯಮ್ಮಿಂದ ಮಾಡಿರೋಂಥ ಒಂದು ಶೀಟಿಂದ ಮಾಡಿರ್ತಾರೆ ಆ ಪಾತ್ರೆಗಳನ್ನ. ನಿಮಗೆ ಗೊತ್ತಾಗ್ತಿರೋಲ್ಲ, ಯಾರ್ಯಾರೋ ತಿಂದು ಬಿಟ್ಟಿರೋಂಥ ವಸ್ತುಗಳನ್ನೆಲ್ಲ ರೀಸೈಕಲ್ ಮಾಡಿರ್ತಾರೆ. ಹಳೆ ಪಾತ್ರೆ ಇರ್ಬೋದು, ಹಳೆ ಪಗಡೆ ಇರ್ಬೋದು, ಅಥವಾ ಹಳೆ ವಸ್ತುಗಳಿಂದ ಅಂದರೆ ಅಲ್ಯೂಮಿನಿಯಂ ಪಾತ್ರೆಗಳು ಯಾರ್ಯಾರ ಮನೆಯಲ್ಲಿ ಏನೇನು ವಸ್ತುಗಳನ್ನ ಹಾಕಿ ಮಾಡಿರೋ ಅಂಥ ಅಲ್ಯೂಮಿನಿಯಂ ಶೀಟಿಂದ ಮಾಡಿರೋಂಥ ಆ ಜರ್ಮನ್ ಸಿಲ್ವರ್ ಅದು ಒಂದು ಅಲ್ಯೂಮಿನಿಯಂ ಥರನೇ ಅದಕ್ಕೆ ಬೆಳ್ಳಿ ಲೋಹ ಅಂತೇಳಿ ಒಂದು ಲೇಪನನ ಬೆರೆಸ್ಬಿಟ್ಟು ಮಾಡಿರ್ತಾರೆ. ಅದು ನಿಜವಾಗ್ಲೂ ಬೆಳ್ಳಿದಾಗಿರೋದಿಲ್ಲ. ಅಂಥ ವಸ್ತುಗಳು ನಿಮಗೆ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇರುತ್ತೆ. ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಮನೆಗೆ ದರಿದ್ರ ಅನ್ನೋದು. ಅದಕ್ಕೋಸ್ಕರ ಜರ್ಮನ್ ಸಿಲ್ವರ್ ವಸ್ತುಗಳನ್ನ ನೀವು ಖಂಡಿತವಾಗ್ಲೂ ಪೂಜೆಗೆ ಅಲಂಕಾರಕ್ಕೆ ಬಳಸ್ಕೊಳ್ಳೋದು ಒಂಥರ, ಆದರೆ ಕಳಸಕ್ಕೆ ಅದನ್ನೇ ಇಟ್ಟು ನೀವು ಪೂಜೆ ಮಾಡ್ತೀರಾ. ಆ ರೀತಿ ಮಾಡಿದಾಗ ಆ ಅಮ್ಮನವರು ಅಲ್ಲಿ ಆಹ್ವಾನ ಆದ್ರೂ ಕೂಡ ನಿಮಗೆ ಯಾವುದೇ ರೀತಿ ಪ್ರತಿಫಲ ಕೊಡೋದಿಲ್ಲ. ಯಾಕಂದರೆ ನಾವು ಈಗಿನ ಟ್ರೆಂಡ್ ನೋಡಿದ್ರೆ ಯಾವಾಗಲೂ ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ನಮ್ಮ ಮನೆ ಅಲಂಕಾರ ನೋಡಿ ನಮಗೆ ಹೊಗಳಲಿ ಅನ್ನೋದು, ಅಥವಾ ನಾವು ಸೆಲ್ಫಿ ತೆಗ್ದು ಹಾಕಿದ ತಕ್ಷಣ ನಮಗೆ ಲೈಕ್ ಬರಲಿ ಅಂತನೋ, ವ್ಯೂಸ್ ಬರಲಿ ಅಂತನೋ, ಅಥವಾ ನಾವು ಅವ್ರಿಗಿಂತ ಚೆನ್ನಾಗಿ ಮಾಡಿದ್ದೀವಿ ಅಂತನೋ, ಏನೋ ನನಗೆ ಗೊತ್ತಿಲ್ಲ ಈ ಜನರ ಮನಸ್ಥಿತಿ. ಯಾವ ಉದ್ದೇಶಕ್ಕೆ ನಮ್ಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾರೋ, ಅಥವಾ ನಮಗೆ ವ್ಯೂಸ್ ಬರಲಿ ಅಂತ ಪೂಜೆ ಮಾಡ್ತಾರೋ, ಅಥವಾ ನಮಗೆ ಕಮೆಂಟ್ಸ್ ಬರಲಿ ಅಂತ ಪೂಜೆ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ನೀವು ಮಾತ್ರ ಖಂಡಿತವಾಗ್ಲೂ ನಿಮಗೆ ಲಕ್ಷ್ಮಿ ಅನುಗ್ರಹ ಬೇಕು, ನಿಜವಾಗ್ಲೂ ನಾವು ಕಷ್ಟದಲ್ಲಿದ್ದೀವಿ, ನಮಗೆ ನಿಜವಾಗ್ಲೂ ತಾಯಿ ಅನುಗ್ರಹ ಬೇಕು ಅನ್ನೋರು ಜರ್ಮನ್ ಸಿಲ್ವರ್ನ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಚೊಂಬು, ಪ್ಲಾಸ್ಟಿಕ್ ಚೊಂಬು ಅಥವಾ ಪ್ಲಾಸ್ಟಿಕ್ ಪದಾರ್ಥಗಳಿಂದ ನೀವು ಅಮ್ಮನವರಿಗೆ ಅಲಂಕಾರನ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ಅನ್ನೋದು ಒಂದು ನಿರ್ಜೀವದ ವಸ್ತು, ಅದಕ್ಕೆ ಜೀವ ಇರೋದಿಲ್ಲ. ಅಂಥ ವಸ್ತುಗಳನ್ನ ನೀವು ಏನು ಮಾಡಿಬಿಡ್ತೀರಾ ಅಂದರೆ ಅಲಂಕಾರಕ್ಕೆ, ಪೀಠಕ್ಕೆಲ್ಲ ಖಂಡಿತವಾಗ್ಲೂ ಬಳಸ್ತೀರಾ. ಇಂದಿನ ದಿನಗಳಲ್ಲಿ ನೋಡಿದ್ರ ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೆ 100 ವರ್ಷ ಬದುಕ್ತಾ ಇದ್ರು ದಂಪತಿಗಳು, ಆರೋಗ್ಯವಾಗಿರ್ತಿದ್ರು, ಆಯಸ್ಸು ಪೂರ್ಣವಾಗಿರ್ತಿತ್ತು. ಮತ್ತು ಕಾಲಕ್ಕೆ ಏನೇನಾಗಬೇಕೋ ಅವ್ರವ್ರ ಮನೆಗಳಲ್ಲಿ ಅದೆಲ್ಲ ಆಗ್ತಿತ್ತು. ಮದುವೆ ಆಗ್ತಿತ್ತು, ಮಕ್ಕಳಾಗ್ತಿತ್ತು, ನಾಮಕರಣ ಆಗ್ತಿತ್ತು. ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಿಲ್ಲದಂಗೆ ಅದೆಲ್ಲ ಅಭಿವೃದ್ಧಿ ಆಗ್ತಿತ್ತು. ಯಾಕಂದರೆ ಅವರು ಆ ಪೂಜಾ ಪದ್ಧತಿನ ಅಳವಡಿಸ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ನಾವು ಮಾಡ್ತಿರೋ ಪೂಜೆ ನಮಗೆ ಮಾತ್ರ ಸರಿ ಅನಿಸ್ಬೇಕು, ಅದನ್ನು ನೋಡಿ 4 ಜನ ಮೆಚ್ಚಿ ನಮಗೆ ಶಬಾಷ್ಗಿರಿ ಕೊಡಬೇಕು ಅಂತ ಯಾವತ್ತೂ ಅವರೆಲ್ಲ ಮಾಡ್ತಾ ಇರಲಿಲ್ಲ. ಆಮೇಲೆ ಅವರು ಯಾವಾಗ್ಲೂ ಒಂದು ಪದ್ಧತಿನ ಅಳವಡಿಸ್ಕೊಂಡಿದ್ರು. ನಿರ್ದಿಷ್ಟವಾದ ಸಮಯ ಮತ್ತು ನಿರ್ದಿಷ್ಟವಾದ ವಸ್ತುಗಳಿಂದ ಮಾತ್ರನೇ ಮಾಡ್ತಾಯಿದ್ರು. ಯಾವುದೇ ಥರದ್ದು ಆರ್ಟಿಫಿಷಿಯಲ್ ಅಂತೂ ಖಂಡಿತವಾಗ್ಲೂ ಇರ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ, ಕಳಸ ಪೂಜೆ ಮಾಡೋರು, ಅದರಲ್ಲೂ ಮುಖ್ಯವಾಗಿ ಇವ್ಯಾವ್ಯಾವ ಬಂದಿದ್ದಾವಲ್ಲ ಪ್ಲಾಸ್ಟಿಕ್ ಡಬ್ಬಗಳು ಅದ್ರ ಮೇಲೆ ಕುಂಡಿಸ್ತೀರಾ. ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ಲಕ್ಷ್ಮಿನ ನೀವು ಕುಣಿಸಿದ್ದೆ ಆದರೆ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ. ಅದರಲ್ಲಿ ನೀವು ಪೀಠ ಅಂತೆ, ಅದರಲ್ಲಿ ನೀವು ಕಳಸಕ್ಕೆ ಅಂತ ಅಲಂಕಾರಕ ಮಾಡುವಂಥ ಮುಖವಾಡ ಅಂತ ಏನೇನೋ ಬಂದಿದೆ. ದಯವಿಟ್ಟು ಆ ಥರದ್ದೆಲ್ಲ ತಪ್ಪನ್ನು ಮಾಡಬೇಡಿ. ನೀವು ಅಮ್ಮನವ್ರನ್ನ ಪೀಠದ ಮೇಲೆ ಕುಂಡಿಸ್ತೀನಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಮರದ ಬಿದಿರುಗಳಿಂದ ಮಾಡಿರೋಂಥ ಪೀಠದ ಮೇಲೆಲ್ಲ ಜಾಸ್ತಿ ಕುಣ್ಸೋಕ್ಕೆ ಹೋಗ್ಬೇಡಿ. ಮರದ ಬಿದಿರು ಬಂದು ಯಾವಾಗಲೂ
ಯಾವಾಗಲೂ ನಾವು ಸ್ಮಶಾನಕ್ಕೆ ತಗೊಂಡೋಗೋ ಅಂಥದ್ದು ಚಟ್ಟ ಕಟ್ಟ ಅಂಥದ್ದು ಎಲ್ಲನೂ ಬಿದಿರಲ್ಲೇ ಇರುತ್ತೆ. ಅದು ಬಿದಿರಿಂದ ಗಂಧದ ಕಡ್ಡಿನೂ ಕೂಡ ಮಾಡ್ತಾರೆ. ಕೆಲವೊಂದು ಮಠಗಳಲ್ಲಿ ನೀವು ಅಥವಾ ಕೆಲವೊಂದು ದೇವಸ್ಥಾನಗಳಲ್ಲಿ ನೀವು ನೋಡಿದಾಗ ಖಂಡಿತವಾಗ್ಲೂ ನಾವು ಕೆಲವೊಂದು ವಸ್ತುಗಳನ್ನ ಅವರು ಯೂಸೇ ಮಾಡಲ್ಲ. ಅಂದರೆ ಒಂದು ಗಂಧದ ಕಡ್ಡಿ ಕೂಡ ಕೆಲವೊಂದು ದೇವಸ್ಥಾನದಲ್ಲಿ ಯೂಸ್ ಮಾಡಲ್ಲ. ಯಾಕಂದರೆ ಒಂದು ಬಿದಿರು ಕಡ್ಡಿಗಳಿಂದ ಮಾಡಿರ್ತಾರೆ ಅಂತ. ಅದಕ್ಕೂ ವಿಶೇಷವಾಗಿ ತಯಾರು ಮಾಡದಿರೋ ಅಂಥ ಗಂಧದ ಕಡ್ಡಿನ ಮಾತ್ರ ಪೂಜೆಗೆ ಬಳಸ್ತಾರೆ. ಅದು ಅವ್ರ ಪದ್ಧತಿ. ನಾವು ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೂ ನೀವು ಇಂಥ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಮಗೆ ಒಳ್ಳೆಯದಾಗಬೇಕು ಅಂತ ಬಯಸ್ತಿರೋ ಅಂಥವ್ರು ನಿಮ್ಮ ಮನೆಯಲ್ಲಿ ಪೀಠಗಳನ್ನ ಇಡುವಾಗ ಕಬ್ಬಿಣದ ಹಲಗೆಗಳಿರ್ಬೋದು, ಕಬ್ಬಿಣದ ವಸ್ತುಗಳ ಮೇಲೆ ಲಕ್ಷ್ಮಿನ ನೀವು ಅಲಂಕಾರ ಮಾಡೋದು ಕಡಿಮೆ ಮಾಡಿ ನೀವು ತಾಮ್ರದ ಚೊಂಬುಗಳನ್ನ ಬಳಸ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ತಾಮ್ರದ ಬಿಂದಿಗೆಗಳಲ್ಲಿ ನೀವು ಅಲಂಕಾರ ಮಾಡಿ. ನಿಮ್ಗೆ ಹಂಗೆ ಪೂರ್ಣ ಪ್ರಮಾಣದಲ್ಲಿ ವಿಗ್ರಹ ಬೇಕು ಅಂದರೆ ನಿಮಗೆ ಗೊತ್ತು, ಇವಾಗ ಪೂರ್ಣ ಪ್ರಮಾಣದಲ್ಲಿರೋಂಥ ವಿಗ್ರಹಗಳು ಸಿಗುತ್ತೆ. ಆ ಥರದನ್ನು ನೀವು ತೊಗೊಂಬರ್ಬೋದು. ಅದರಲ್ಲೂ ಮುಖ್ಯವಾಗಿ ನೀವು ದೇವರಿಗೆ ಹಾಕೋಂಥ ಮಣೆ ಬಂದು ಯಾವಾಗ್ಲೂ ಯಾವ ಥರದ್ದು ಹಾಕಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೋಡಿ, ಅಲಂಕಾರಕ್ಕೆ ನಾವು ದಿನನಿತ್ಯ ಪೂಜೆಗೆ ಬಳಸೋಂಥ ಪೀಠಗಳು ಅದೊಂಥರ ಪರವಾಗಿಲ್ಲ ಬಿಡು ಅಂತ ಬಿಟ್ಬಿಡ್ಬೋದು. ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಅಮ್ಮನವರನ್ನು ನೀವು ಆಹ್ವಾನ ಮಾಡುವಾಗ ಮುಖ್ಯವಾಗಿ ನೀವು ಯಾವ ಥರದ ಪೀಠ ಹಾಕಬೇಕು ಅಂದರೆ ಹಲಸಿನ ಮರದಿಂದ ಮಾಡಿರೋಂಥ ಪೀಠಗಳಿರ್ಬೋದು, ಆಲದ ಮರ, ಬೇವಿನ ಮರ. ಅದರಲ್ಲೂ ಬೇವಿನ ಮರದ ಹಾಕಲೇಬಾರ್ದು ಅಂತಾರೆ. ಬೇವು ಬಂದು ಕಹಿಯಾಗಿರೋದ್ರಿಂದ ಜೀವನದಲ್ಲಿ ಯಾವಾಗಲೂ ಕಹಿ ಮತ್ತು ದಾಂಪತ್ಯದಲ್ಲಿ ಜಗಳ ಬರೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೂ ವುಡ್ಡಿಂದು ಅಂದರೆ ರಕ್ತಚಂದನದಿಂದ ಮಾಡಿರೋಂಥ ವುಡ್ಗಳಿರುತ್ತೆ, ಶ್ರೀಗಂಧದಿಂದ ಮಾಡಿರೋಂಥ ವುಡ್ಗಳಿರುತ್ತೆ. ನಮ್ಗೆ ಅಷ್ಟು ಕಾಸ್ಟ್ಲಿ ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಆಲದ ಮರದಿರುತ್ತೆ, ಆಮೇಲೆ ತ್ಯಾಗದ ಮರದಿರುತ್ತೆ, ಆಮೇಲೆ ರೋಸ್ ವುಡ್ಡಿರುತ್ತೆ. ಆ ಥರದ್ದು ನೀವು ಹಲಸಿನ ಮರದಿರುತ್ತೆ, ಆ ಥರದ್ದು ಬೀಟೆ ಮರ ಅಂತಾರೆ. ಆ ಥರದ ಮರಗಳಿಂದ ಮಾಡಿರೋಂಥ ಮರದಿಂದ ಮಾಡಿರೋಂಥ ಹಲ್ಗೆಗಳನ್ನ ಅಥವಾ ಆ ಥರದ್ದು ನೀವು ಫರ್ನಿಚರ್ಸ್ನ ನೀವು ಬಳಸ್ಕೊಂಡು ನೀವು ಅಮ್ಮನವ್ರನ್ನ ಕುಣಿಸೋದು ತುಂಬಾ ಒಳ್ಳೆಯದು. ಕಬ್ಬಿಣದ ಹಲಗೆಗಳ ಮೇಲೆ ನೀವು ಕುಂಡಿಸಿದಷ್ಟು ನಿಮ್ಮ ಮನೆಯಲ್ಲಿ ಶನಿಕಾರಕ ಅಂಶಗಳು ಜಾಸ್ತಿ ಬರುತ್ತೆ. ಆ ರೀತಿ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನೀವು ಅಮ್ಮನವರಿಗೆ ಯಾವಾಗಲೂ ನೈವೇದ್ಯಕ್ಕೆ ನೀವು ಏನೆಲ್ಲ ಇಟ್ಟರು ಅಮ್ಮನವರಿಗೆ ಖುಷಿಯಾಗುತ್ತೆ. ಆದರೆ ಅವತ್ತಿನ ದಿನ ಮಾತ್ರ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಅಮ್ಮನವರಿಗೆ ನೈವೇದ್ಯ ಅಂತ ಇಡಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಏನೂ ಇಡೋಕ್ಕಾಗಲಿಲ್ಲ ಅಂದ್ರೂ ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆನ ಖಂಡಿತವಾಗ್ಲೂ ಇಡಿ. ಅಮ್ಮನವರಿಗೆ ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪ ನೈವೇದ್ಯ ಯಾರ ಮನೇಲಿ ಇಡ್ತಾರೋ ಅವ್ರ ಮನೆಯಲ್ಲಿ ಖಂಡಿತವಾಗ್ಲೂ ವರ್ಷ ಪೂರ್ತಿ ಸಿಹಿ ಮತ್ತು ಸಮೃದ್ಧಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ನೀವು ಬೆಲ್ಲದ ಪಾಕದಿಂದ ತಯಾರಿಸಿದಂತಹ ಗೂಡಾನ ನೈವೇದ್ಯನ ನೀವು ಮಾಡಿ ಅಮ್ಮನವರಿಗೆ ಅವತ್ತು ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಮಹಾಲಕ್ಷ್ಮಿ ನೈವೇದ್ಯ ಈ 2 ನೈವೇದ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿಟ್ರೆ ಸಾಕು. ನಿಮಗೆ ಏನೇನು ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ. ಆದರೆ ಈ ನೈವೇದ್ಯ ನಿಮಗೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂದರೆ ಈ 2ರಲ್ಲಿ ಯಾವುದು ಸರಿ ಅನಿಸುತ್ತೋ ಆ ನೈವೇದ್ಯನ ಮಾಡಿ ಇಡಿ. ಅದಾದಮೇಲೆ ನೀವು ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಇನ್ನೊಂದು ಏನು ಮಾಡ್ತೀರಾ ಅಂತಂದರೆ ಯಾವಾಗಲೂ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರಾದ್ರೂ ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ನೀವು ಯಾವಾಗ್ಲೂ ಪ್ಲಾಸ್ಟಿಕ್ ಹೂಗಳನ್ನೆಲ್ಲ ಬಳಸ್ತಾ ಇದ್ದೀರಾ. ಪ್ಲಾಸ್ಟಿಕ್ ಹೂಗಳನ್ನ ನೀವು ಅಲಂಕಾರಕ್ಕೆ ನಿಮ್ಮ ಮನೆಗೆ ನೀವು ಎದುರಿಗೆ ಪ್ಲಾಸ್ಟಿಕ್ ಹೂವನ್ನು ನೀವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮನೆಗೆ ಬರೋ ಅಂಥ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಹ್ವಾನ ಆಗೋದಿಲ್ಲ. ಯಾಕಂದರೆ ಪ್ಲಾಸ್ಟಿಕ್ ಬಂದು ನಿರ್ಜೀವ ವಸ್ತು ಆಗಿರೋದ್ರಿಂದ ನಕಾರಾತ್ಮಕ ಶಕ್ತಿಗಳನ್ನ ಡೆಕೋರೇಷನಿಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಎಷ್ಟು ನಿಜನೋ ಅಷ್ಟೇ ನಮ್ಮ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದಿರುತ್ತೆ. ಈಗ ಎಷ್ಟೊಂದು ಜನದ ಮನೆಗಳಲ್ಲಿ, ಸೆಲೆಬ್ರಿಟಿ ಮನೆಗಳಲ್ಲಿ, ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಮಾಡಿರ್ತಾರೆ. ಹೆಸರು ಇರುತ್ತೆ, ಹಣ ಇರುತ್ತೆ, ಕೀರ್ತಿ ಇರುತ್ತೆ, ಎಲ್ಲ ಇರುತ್ತೆ. ಅಂದರೆ ಅವರು ಆರ್ಟಿಫಿಷಿಯಲ್ ವಸ್ತುಗಳನ್ನ ತಂದು ಚೆನ್ನಾಗಿ ಡೆಕೋರೇಷನ್ ಮಾಡಿ ಎಲ್ಲ ಮಾಡಿರ್ತಾರೆ. ಆದರೆ ಅವ್ರ ಸಂಸಾರದಲ್ಲಿ ನೆಮ್ಮದಿನೇ ಇರೋದಿಲ್ಲ. ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇರಲ್ಲ, ಮಕ್ಕಳ ಜೊತೆ ಪ್ರೀತಿ ಇರಲ್ಲ, ಕೆಲಸದಲ್ಲಿ ಒತ್ತಡದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಸಂಸಾರದ ರೀತಿ ನೀತಿನೇ ಬೇರೆ ಇರುತ್ತೆ. ಆಮೇಲೆ ಅವರಲ್ಲಿ ಯಾವಾಗಲೂ ಡೈವರ್ಸು, ಜಗಳ, ಕಿತ್ತಾಟ, ಅವ್ರನ್ನ ಬಿಟ್ಟು ಇವರು, ಇವ್ರನ್ನ ಬಿಟ್ಟು ಅವರು, ಇನ್ನೊಂದು ಮದುವೆಗಳು,
ಒಬ್ಬ ಗಂಡನಿಗೆ 10 ಜನ ಹೆಂಡ್ತಿರು, 10 ಹೆಣ್ಣಿಗೆ ಈಗಾಗಲೇ 10 ಜನ ಗಂಡಂದರು. ಈ ರೀತಿ ಕಾಲ ಸಿಸ್ಟಮ್ ಚೇಂಜ್ ಆಗಿದೆ. ಬೇರೆಯವರ ಪರ್ಸ್ನಲ್ ವಿಷಯ ನಮಗೆ ಬೇಡ. ಬಟ್ ಈ ರೀತಿ ಪದ್ಧತಿಗಳೆಲ್ಲ ಆ ಥರ ಸೀನ್ ಕ್ರಿಯೇಟ್ ಆಗೋದಕ್ಕೆ ಏನು ಅಂದರೆ ನಮ್ಮ ಮನೆಯಲ್ಲಿರುವಂಥ ನಾವು ಪೂಜೆ ಸಮಯದಲ್ಲಿ ಮಾಡ್ಕೊಳ್ಳೋವಂಥ ಕೆಲವೊಂದು ತಪ್ಪುಗಳು ನಮ್ಮ ಜೀವನನ ಬಲಿ ತೊಗೊಂಬಿಡುತ್ತೆ. ಅದಕ್ಕೋಸ್ಕರ ನಾವು ಮನೆ ಅಲಂಕಾರಕ್ಕೆ ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ನಿಮಗೆ ಚೆನ್ನಾಗಿ ಆಗಿಬರಬೇಕು, ನಮ್ಮ ಮನೆಯಲ್ಲಿ ಒಳ್ಳೇದಾಗಬೇಕು ಅಂತ ಪ್ರತಿಯೊಬ್ಬರು ಬಯಸುವಂಥವ್ರು ಅಶೋಕ ಮರದ ಎಲೆಗಳು ಸಿಗುತ್ತೆ. ಆ ಎಲೆಗಳನ್ನ ನೀವು ಬಾಗಿಲು ತರಳಿರು ತೋರಣವಾಗಿ ಕಟ್ಟಿ, ಮಾವಿನ ಎಲೆ ತರಳಿ ತೋರಣ ಕಟ್ಟಿ, ವಿಳೆದೆಲೆ ತೋರಣ ಕಟ್ಟಿ, ನಿಮಗೆ ಯಾವುದು ಅನ್ಕೊಳುತ್ತೋ ಅದನ್ನು ನೀವು ತೋರಣವಾಗಿ ಕಟ್ಟಿದಾಗ ನಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ಈ ಥರದ ತೋರಣ ಕಟ್ಟಬೇಕು. ನಿಮ್ಮ ಮನೇಲಿ ಜಾಸ್ತಿ ಹೂವು ಅಲಂಕಾರ ಮಾಡೋಕ್ಕಾಗಲಿಲ್ಲ ಅಂದರೂ 1 ಮೊಳ ಹೂವನ್ನ ನೀವು ಬಾಗಿಲಿಗೆ ಹಾಕಿ, ದಾಸವಾಳ ಹೂವು ಹಾಕಿ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಮಲ್ಲಿಗೆ ಮೊಗ್ಗಾಗಿರ್ಬೋದು, ಅದರಲ್ಲೂ ನೀವು ಕೆಲವೊಂದು ಪೂಜೆಗಳಲ್ಲಿ ಅಲಂಕಾರಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೀವು ಚೆಂಡು ಹೂವನ್ನ ಜಾಸ್ತಿ ಹಾಕ್ಬಿಡ್ತೀರಾ. ನೀವು ಚೆಂಡು ಹೂವು ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಹಾಕಿದಾಗ ಖಂಡಿತವಾಗ್ಲೂ ಅದು ಇಷ್ಟ ಆಗೋದಿಲ್ಲ. ಯಾಕಂದರೆ ಚೆಂಡಿಗೆ ತುಂಬ ಇಷ್ಟ. ಅಂಥದ್ದನ್ನು ನೀವು ಬಾಗಿಲುಗಳಿಗೆ ಹಾಕಿದಾಗ ಖಂಡಿತವಾಗ್ಲೂ ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ. ಮಹಾಲಕ್ಷ್ಮಿ ಇಷ್ಟಪಡೋಂಥದ್ದು ಯಾವ ಹೂಗಳಂದರೆ ಬಟಾನ್ಸ್ ಇರ್ಬೋದು, ಸೇವಂತಿಗೆ ಇರ್ಬೋದು, ಗುಲಾಬಿ ಇರ್ಬೋದು, ತುಳಸಿ ಹಾರಗಳಿರ್ಬೋದು, ಮಲ್ಲಿಗೆ ಇರ್ಬೋದು, ಜಾಜಿ ಇರ್ಬೋದು. ಈ ಥರದ ಹೂವುಗಳನ್ನ ನೀವು ಅಲಂಕಾರಕ್ಕೆ ಬೆಳೆಸಿದಾಗ ಅಮ್ಮನವರು ಸಂಪೂರ್ಣವಾಗಿ ಖುಷಿಯಾಗಿ ಬರ್ತಾರೆ. ಇದನ್ನು ನಾವು ಚೆಂಡು ಹೂವನ್ನ ಬಳಸಬಾರ್ದು ಅಂತಿಲ್ಲ. ಅದು ಯಾವಾಗ ಬಳಸಬೇಕು ಅಂದರೆ ಕಾಳಿ ದೇವಿಗಳಿಗೆ, ದುರ್ಗಾದೇವಿಗಳಿಗೆ, ರಾಹುಕೇತುಗಳಿಗೆ ಇಷ್ಟಪಡೋವಂಥ ದೇವತೆಗಳಿಗೆ ಅಲಂಕಾರಕ್ಕೆ ಮಾತ್ರ ನಾವು ಬಳಸಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಒಳ್ಳೊಳ್ಳೆ ಪೂಜೆ ಪುನಸ್ಕಾರ ಮಾಡುವಾಗ ಅದರಲ್ಲೂ ಇವಾಗ ಕಳಿಸದ ಮೇಲೂ ಕೂಡ ನೀವು ಚೆಂಡು ಹೂವುಗಳನ್ನ ಹಾಕ್ಬಿಡ್ತೀರಾ. ಖಂಡಿತವಾಗ್ಲೂ ಆ ಥರದ್ದೆಲ್ಲ ಮಾಡಬೇಡಿ. ನೀವು ಬ್ರಾಹ್ಮಣರು ಪೂಜೆ ಮಾಡೋ ಅಂಥದ್ದು, ಮಾರ್ವಾಡೀಸ್ ಪೂಜೆ ಮಾಡೋ ಅಂಥದ್ದನ್ನ ನೀವು ಅವ್ರ ಮನೆಗಳಲ್ಲಿ ನೋಡಿ, ಅಪ್ಪಿ ತಪ್ಪಿ ಕೂಡ ಅವರು ಒಂದು ಕೂಡ ಚೆಂಡು ಹೂವನ್ನ ಬಳಸೋದಿಲ್ಲ. ಈ ಮಾರ್ವಾಡೀಸ್ಗಳ ಮನೆಗಳಲ್ಲಿ ನೀವು ಪೂಜೆಗಳಿಗೆ ಹೋದಾಗ ಗೊತ್ತಾಗುತ್ತೆ ಅವರು ಎಷ್ಟು ಸಿಂಪಲಾಗೆ ಮಾಡಿರ್ತಾರೆ, ಆಮೇಲೆ ಅವರೆಷ್ಟು ಕ್ರಮಬದ್ಧವಾಗಿ ಮಾಡ್ತಾರೆ ಅಂತ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಚೆಂಡು ಹೂವುಗಳು ಬಂದು ನೀವು ಅಲಂಕಾರಕ್ಕೆ ಅಥವಾ ಪೂಜೆಗೆ ದೇವರಿಗೆ ಡೈರೆಕ್ಟಾಗಿ ಬಳಸಿದಾಗ ಏನಾಗುತ್ತೆ, ಮನೆಗಳಲ್ಲಿ ಅಕ್ಕ ತಂಗಿರಿರ್ಬೋದು, ಅಮ್ಮ ಮಗಳಿರ್ಬೋದು, ಅಪ್ಪ ಮಗ ಇರ್ಬೋದು, ಹೊಡೆದಾಡ್ಕೊಳ್ಳೋ ಅಂಥ ಪರಿಸ್ಥಿತಿಗಳೆಲ್ಲ ಬರುತ್ತೆ. ಅದಕ್ಕೋಸ್ಕರ ನೀವು ಆ ಥರದ ಹೂಗಳನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ನಿಮಗೆ ಯಾವ ಥರದ್ದು ಸಿಗುತ್ತೋ ಹೇಳಿದ್ನೆಲ್ಲ, ಬಟಾನ್ಸ್ ಹೂವು, ಜಾಜಿ ಮಲ್ಲಿಗೆ ಹೂವು, ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ಇಡಿ. ಅಕಸ್ಮಾತ್ ನಿಮ್ಗೆ ಆಗಲಿಲ್ಲ ಅಂದರೆ ಈಗ ಭತ್ತದ ತೋರಣ ಅಂತೆಲ್ಲ ಸಿಗ್ತಾ ಇದೆ. ಆ ಭತ್ತದ ತೋರಣನ ಬೇಕಾದ್ರೆ ತಂದು ಕಟ್ಟಿ 10 ಗುಲಾಬಿ ಹೂವನ್ನ ಅದಕ್ಕೆ ಸಿಗಿಸಿದ್ರೆ ಸಾಕು, ಖಂಡಿತವಾಗ್ಲೂ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಯಾವಾಗಲೂ ಅಷ್ಟೇನೆ ಘಮ ಘಮ ಅನ್ನೋದು ಅಥವಾ ತುಂಬ ನಮಗೆ ಆಗಬರೋ ಅಂಥ ಹೂಗಳನ್ನ ನಾವು ಅಲಂಕಾರಕ್ಕೆ ಬಾಗಿಲಿಗೆ ಇಟ್ಟಾಗ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ನೀವು ಪ್ಲಾಸ್ಟಿಕ್ ಹಾರಗಳನ್ನ ನೀವು ದೇವರಿಗೆ ಅಲಂಕಾರಕ್ಕೆ ಹಾಕಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ರಾಹುಕಾಟ, ಕೇತುಕಾಟ, ಗ್ರಹಬಾಧೆಗಳು, ಕುಜದೋಷ, ಮಂಗಳ ದೋಷ ಎಲ್ಲ ದೋಷಗಳು ಬಂದು ನಿಮಗೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗೋದಿಲ್ಲ. ಅಮ್ಮನವರಿಗೆ ಅಲಂಕಾರಕ್ಕೆ ಹೂವಿನ ಅಲಂಕಾರ ನೀವು ಏನೂ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ. ಅದೇ ಹೇಳಿದ್ನಲ್ಲ, ನೀವು ಗೊಂಬೆಗಳನ್ನ ಇಟ್ಟು ಪೂಜೆ ಮಾಡುವಾಗ ನಿಮಗೆ ಅಲಂಕಾರ ಮಾಡಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡಬೇಕು ಅನಿಸುತ್ತೆ. ಅದಕ್ಕೋಸ್ಕರ ನೀವು ಅಲಂಕಾರ ಸೇವೆನ ಕಡಿಮೆ ಮಾಡ್ಕೊಬೇಕು ಅಂದರೆ ನೀವು ಹಿಂದ್ಲ ಕಾಲದಲ್ಲಿ ಮಾರ್ವಾಡೀಸ್ಗಳು ಮಾಡ್ತಾ ಇದ್ರಲ್ಲ, ಸುಮ್ಮನೆ ಒಂದು ತೆಂಗಿನಕಾಯಿನ ಕಳಸಕ್ಕೆ ಇಟ್ಟು ಅದನ್ನು ಲಕ್ಷ್ಮಿಗೆ ಆಹ್ವಾನ ಮಾಡಿ ಅದರ ಸುತ್ತ ಮಾವಿನ ಎಲೆಗಳನ್ನ ಇಟ್ಟು ಅದಕ್ಕೆ ಅರಿಶಿಣನ ಬಳಿದು ಅದರ ಮೇಲೆ ಅಮ್ಮನವರಿಗೆ ಒಂದು 3 ನಾಮ ಇಟ್ಟು ಅಥವಾ ಒಂದು ಗುಂಡಾದ ಹಣೆ ಬೊಟ್ಟನ್ನ ಇಟ್ಟು ಅದ್ರ ಮೇಲೆ ಒಂದೇ ಒಂದು ಹೂವನ್ನು ಇಟ್ಟು ಅದಕ್ಕೆ ಒಂದು ಮಲ್ಲಿಗೆ ಹೂವನ್ನು ಸೇರಿಸಿ ಅದ್ರ ಮೇಲೆ ಒಂದು ಬ್ಲೌಸ್ ಪೀಸ್ನ ಇಟ್ಟು ಅಮ್ಮ ನೀನೇ ಎಲ್ಲ ಅಂತ ಕರೀತಾ ಇದ್ರು. ಅದಕ್ಕೆ ಅವ್ರ ಮನೆಗಳಲ್ಲಿ ಲಕ್ಷ್ಮಿ ಯಾವಾಗಲೂ ತುಂಬಿ ತುಳುಕ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ಮಾರ್ವಾಡೀಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬಡತನ
ಅನ್ನೋದು ಒಂದು ದಿನವೂ ಬರೋದಿಲ್ಲ. ಯಾಕಂದರೆ ಅವರು ಆ ಪೂಜಾ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ. ಇವಾಗ ಅವರು ಆರ್ಟಿಫಿಷಿಯಲ್ಗೋಸ್ಕರ ಯಾರೋ ಏನೋ ಹೇಳಿದ್ರು ಅಂತ ಅವರು ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥ ಪದ್ಧತಿಗಳನ್ನೆಲ್ಲ ಅವರು ಬಿಟ್ಕೊಟ್ಟಿಲ್ಲ. ನೀವು ಅಷ್ಟೇನೇನೆ ಯಾರೋ ಮಾಡ್ತಾರೆ ಅಂತ ಮಾಡಿಕೊಂಡು ಯಾವತ್ತೋ ಹಬ್ಬ ಇರೋದಕ್ಕೆ ಒಂದು ವಾರಾನ್ಗಟ್ಲೆ ನೀವು ಯಾವುದ್ಯಾವುದೋ ರೀತಿ ಅಲಂಕಾರಕ್ಕೆ ಅಂತ ಏನೇನೋ ವಿಚಿತ್ರ ಆಚರಣೆಗಳನ್ನ ಮಾಡ್ತಿದ್ದೀರಾ. ಅದೆಲ್ಲ ನಿಮ್ಮ ವೈಯಕ್ತಿಕ ವಿಷಯಗಳು, ಅದನ್ನು ಮಾತಾಡೋ ಶಕ್ತಿ ನಮಗೆ ಇಲ್ಲ. ಬಟ್ ನನಗೆ ಗೊತ್ತಿರೋ ಅಷ್ಟು ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಯಾವಾಗಲೂ ಅಷ್ಟೇ ನೀವು ಮಹಾಲಕ್ಷ್ಮಿಗೆ ನೈವೇದ್ಯನ ಇಡಬೇಕು ಅನ್ನುವಾಗ ಪ್ಲಾಸ್ಟಿಕ್ ತಟ್ಟೆಗಳು, ಪ್ಲಾಸ್ಟಿಕ್ ಬೌಲ್ಗಳಲ್ಲೆಲ್ಲ ಇಡ್ತೀರಾ. ನೀವು ಊಟ ಮಾಡೋ ತಟ್ಟೆಗಳಲ್ಲೆಲ್ಲ ತಗೊಂಡೋಗಿ ಅಮ್ಮನವರಿಗೆ ನೈವೇದ್ಯನ ಇಡ್ತೀರಾ. ನಿಮ್ಮ ಮನೇಲಿ ಏನೂ ಇಡೋಕ್ಕಾಗಲಿಲ್ಲ ಅಂದ್ರೂ, ನಿಮ್ಮ ಮನೇಲಿ ಯಾವ ವಸ್ತುಗಳು ಇಲ್ಲ ಅಂದ್ರೂ ನೀವು ಪ್ರತಿದಿನ ಒಂದು ವಿಳೆದೆಲೆ ಅಂತ ಇರುತ್ತೆ, ಅದು ಒಂದು ಶುದ್ಧವಾದದ್ದು ಒಂದು ದೊಡ್ಡದು ವಿಳೆದೆಲೆ ಅಂತ ತಗೊಂಡು ಆ ವಿಳೆದೆಲೆ ಒಳಗಡೆಗೆ ಒಂದೇ ಒಂದು ಸ್ಪೂನ್ ನೀವು ಶುದ್ಧವಾದ ಜೇನುತುಪ್ಪನ ಹಾಕಿ ಅದ್ರ ಮೇಲೆ ಒಂದು ತುಂಡು ನೀವು ಕಲ್ಸಕ್ಕರೆನ ಇಟ್ಟು ಅದ್ರ ಮೇಲೆ ಒಂದು ಏಲಕ್ಕಿ ಕಾಯಿನ ನೀವು ಇಟ್ಟು ಅಮ್ಮನವರಿಗೆ ನೀವು ಖಂಡಿತವಾಗ್ಲೂ ನೈವೇದ್ಯವಾಗಿ ಕೊಟ್ಟರೆ ಸಾಕು, ಅಮ್ಮನವರಿಗೆ ಅದೇ ಪರಮಾನ್ನ ಆಗುತ್ತೆ. ಈ ರೀತಿ ನೈವೇದ್ಯನ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಇಡಿ. ಅದರಲ್ಲೂ ನೀವು ಲಕ್ಷ್ಮಿನ ನೀವು ಕುಣಿಸೋ ಅಂಥವ್ರು ದಯವಿಟ್ಟು ದಕ್ಷಿಣ ದಿಕ್ಕಲ್ಲಿ ನೀವು ಅಮ್ಮನವ್ರನ್ನ ಕುಣ್ಸೋಕ್ಕೆ ಹೋಗಬೇಡಿ. ಯಾವಾಗಲೂ ಅಭಿವೃದ್ಧಿ ಆಗಬೇಕು ಅಂದರೆ ಉತ್ತರಕ್ಕೆ ಮುಖ ಮಾಡಿ ಅಂಥದ್ದನ್ನ ನೀವು ಕಳಸನ ಕೂರಿಸಿ ಅದರಲ್ಲೂ ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ ಅಮ್ಮನವರಿಗೆ ನೀವು ಯಾವ ಒಡವೆನೂ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಮಾಂಗಲ್ಯ ಧಾರಣೆ ಮಾಡಿ. ಅದರಲ್ಲೂ ಮುಖ್ಯವಾಗಿ ನೀವು ಅಮ್ಮನವರಿಗೆ ಈ ಅರಿಶಿಣ ಕೊಂಬನ್ನು ಕಟ್ಟುವಾಗ ಬರೀ ಉದ್ದಕ್ಕೆ ಇರೋವಂಥ ಅರಿಶಿಣ ಗೋಟನ್ನು ಕಟ್ಟಬೇಡಿ. ಅದರಲ್ಲಿ ನಿಮಗೆ 5 ಮುಖ ಇರೋ ಅಂಥದ್ದು ಅರಿಶಿಣ ಕೊಂಬು, ಅಂದರೆ ಗೋಟು ಅರಿಶಿಣದ ಒಳಗಡೆ 5 ಕೊಂಬುಗಳ ಥರ, ಅಂದರೆ ಇಷ್ಟಿಷ್ಟೇ ಗೆರೆಗಳು ಚಿಕ್ಕದಾಗಿ ಅದು ಬಂದಿರುತ್ತೆ. ಆ ಥರದ 5 ಮುಖ ಇರೋ ಅಂಥದ್ದನ್ನ ನೀವು ಅದನ್ನು ತಗೊಂಡು ನೀವು ಕಟ್ಟಿದಾಗ ಅಭಿವೃದ್ಧಿ ಆಗುತ್ತೆ. ಇಲ್ಲ ಅಮ್ಮನವರಿಗೆ ನೀವು ತಾಳಿ ಮಾಡಿಸಿದ್ರೆ ತಾಳಿನ ಹಾಕ್ಬೋದು. ಈ ರೀತಿ ಇಲ್ಲ ಕಪ್ಪು ಕರಿಮಣಿ ಇರುತ್ತೆ, ಅದನ್ನು ಬಳಸಿ. ಅಮ್ಮನವರಿಗೆ ಅಲಂಕಾರಕ್ಕೆ ಅಂತ ನೀವು ಯಾವುದೇ ಕಾರಣಕ್ಕೂ ಕಪ್ಪು ವಸ್ತುಗಳನ್ನ ಬಳಸೋ ಅಂಥದ್ದನ್ನ ಖಂಡಿತವಾಗ್ಲೂ ಮಾಡಬೇಡಿ. ಕಪ್ಪು ಸೀರೆ ಚೆನ್ನಾಗಿದೆ ಅಥವಾ ಕಪ್ಪು ಒಡವೆಗಳು ಚೆನ್ನಾಗಿದೆ, ಈ ನೆಕ್ಲೆಸ್ ಚೆನ್ನಾಗಿದೆ ಅಂತ ಹೇಳಿ ನೀವು ಅವತ್ತಿನ ದಿನ ಕಪ್ಪು ವಸ್ತುಗಳನ್ನ ನೀವು ಮನೆಗೆ ತಂದಿದ್ದೇ ಆದರೆ ಅಥವಾ ನೀವು ಪೂಜೆಗೆ ಬಳಸಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಅಭಿವೃದ್ಧಿ ಆಗೋದಿಲ್ಲ. ಆಮೇಲೆ ನೀವು ಕುಣಿಸುವಂಥ ವಸ್ತುಗಳಿರ್ಬೋದು, ಆ ವಸ್ತುಗಳ ಮೇಲೆ ನೀವು ಇವಾಗ ಕಪ್ಪು ಬಣ್ಣದಿಂದ ಕೂಡಿರೋಂಥ ಹಲಗೆಗಳಿರುತ್ತೆ, ಆ ಥರದ್ದು ಹಲಗೆಗಳ ಮೇಲೆ ನೀವು ಕುಣ್ಸೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ಅಮ್ಮನವರಿಗೆ ಯಾವಾಗಲೂ ಬಿಳಿ ಬಣ್ಣ ಅಂದರೆ ತುಂಬ ಇಷ್ಟ. ಆ ಬಿಳಿಯ ಬಣ್ಣದ ಮರದ ಹಲಗೆಗಳ ಮೇಲೆ ಅಮ್ಮನವ್ರನ್ನ ಕುಣಿಸಿ. ಅದರಲ್ಲೂ ನೀವು ಮೆರೂನ್ ಕಲರ್ ಇರುತ್ತೆ, ಆ ಥರದ ಹಲಗೆಗಳ ಮೇಲೆ ಕುಣಿಸಿ. ಆಮೇಲೆ ಬ್ರೌನ್ ಕಲರ್ ಬರುತ್ತೆ, ಆ ಬ್ರೌನ್ ಕಲರ್ ಮೇಲೆ ನೀವು ಅಮ್ಮನವ್ರನ್ನ ಕುಣಿಸಿ. ಈ ರೀತಿ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಅಮ್ಮನವರು ನಮಗೆ ಕಳಸದಲ್ಲಿ ನೀವು ಹಾಕೋಂಥ ವಸ್ತುಗಳು ಬಂದು ನೀವು ಏನೂ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಮುಖ್ಯವಾಗಿ ನೀವು ಅಮ್ಮನವರಿಗೆ ಅಭಿಷೇಕ ಮಾಡಬೇಕು ಅಂತ ಬಯಸೋ ಅಂಥವ್ರು ನಾನು ಹೇಳ್ಕೊಡೋ ಅಂಥ ಈ ರೀತಿ ಅಭಿಷೇಕನ ಮಾಡಿ. ನೀವು ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ತಾಮ್ರದ ಚೊಂಬಿಗೆ ನೀವು ಶುದ್ಧವಾದ ನೀರನ್ನು ತಗೊಳ್ಳಿ. ನಿಮ್ಮ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿರೋ ಅಂಥ ಗಂಗಾ ಜಲಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಆ ನೀರಿನ ಜೊತೆಗೆ ನೀವು ಸ್ವಲ್ಪ ಪಚ್ಕರ್ಪೂರನ ತಗೊಳ್ಳಿ, ಜಾವದ್ ಪುಡಿ ಅಂತ ಸಿಗುತ್ತೆ, ಅದನ್ನು ನೀವು ತಗೊಳ್ಳಿ. ಆರ್ತರ್ ಅಂದರೆ ನಿಮಗೆ ಪರಿಮಳಯುಕ್ತವಾದ ಸೆಂಟ್ ಸಿಗುತ್ತೆ, ಅದರಲ್ಲೂ ಮಲ್ಲಿಗೆ ಪರ್ಫ್ಯೂಮ್ ಇರೋ ಅಂಥದ್ದು, ಮಲ್ಲಿಗೆ ಹೂವಿನಿಂದ ಮಾಡಿರುವಂಥ ಅತ್ತಾರ್ ಅಂತ ಸಿಗುತ್ತೆ, ಅದನ್ನು ನೀವು ನೀರಿಗೆ ಸೇರಿಸ್ಕೊಳ್ಳಿ. ಅದ್ರ ಜೊತೆಗೆ ನೀವು ಲಾವಂಚದ ಬೇರು ಅಂತ ಸಿಗುತ್ತೆ, ಆ ಲಾವಂಚದ ಬೇರನ್ನ ಹಾಕಿ ಯಾಲಕ್ಕಿನ ನೀವು ಉಪಯೋಗಿಸ್ಕೊಳ್ಳಿ. ರೋಸ್ ವಾಟರ್ ಅಂತ ಸಿಗುತ್ತೆ, ಅದನ್ನು ನೀವು ತಗೊಂಡು ಅದನ್ನು ನೀವು ಒಂದು ತುಳಸಿ ದಳನ ನೀವು ಅದಕ್ಕೆ ಹಾಕಿ ನೀವು ಖಂಡಿತವಾಗ್ಲೂ 1/4 ಗಂಟೆ ಬಿಟ್ಟು ಅದರ ಜೊತೆಗೆ ನೀವು ಅಷ್ಟನ್ನು ಸೇರಿಸಿ ನೀವು ಅಮ್ಮನವರಿಗೆ ಅಭಿಷೇಕ ಮಾಡಿ. ಅದರಿಂದ ಅಭಿಷೇಕ ಮಾಡಿದಂಥ ನೀರನ್ನು ನೀವು ಮನೆಗೆಲ್ಲ ಸಿಂಪಡಿಸಿ. ಆವಾಗ ನಿಮ್ಮ ಮನೆಗೆ ಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ. ಈ ರೀತಿ ನೀವು ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ಮಹಾಲಕ್ಷ್ಮಿಗೆ ನೀವು ಅಭಿಷೇಕ ಮಾಡಬೇಕು ಅಂದರೆ ಈ ರೀತಿ ಅಭಿಷೇಕ ಮಾಡಿದ ನಂತರ ನೀವು ಹಾಲಿಂದ
ಅಭಿಷೇಕ ಮಾಡಬೇಕು ಅಂದರೆ, ಪಂಚಾಮೃತದಿಂದ ನೀವು ಅಭಿಷೇಕ ಮಾಡ್ತೀನಿ ಅಂದರೆ ಅದಕ್ಕೂ ಕೂಡ ಇದನ್ನು ಮಾಡಿದ ನಂತರ ಸಪ್ರೇಟಾಗಿ ನೀವು ಅದನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಯಾವುದ್ಯಾವುದನ್ನು ಅಂದರೆ ಹಾಲಿರ್ಬೋದು, ಮೊಸರಿರ್ಬೋದು, ತುಪ್ಪ ಇರ್ಬೋದು, ಜೇನುತುಪ್ಪ ಇರ್ಬೋದು, ಸಕ್ಕರೆ ಇರ್ಬೋದು, ಮೊಸರಿರ್ಬೋದು, ಈ ಥರದ ವಸ್ತುಗಳನ್ನೆಲ್ಲ ಹಾಕಿ ಬಾಳೆಹಣ್ಣು ಎಲ್ಲ ಹಾಕಿ ನೀವು ಪಂಚಾಮೃತ ಅಭಿಷೇಕ ಅಂತ ಕೂಡ ಮಾಡ್ತಾರೆ. ಅದನ್ನು ನಿಮಗೆ ಮಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ಮಾಡಿ. ಅಕಸ್ಮಾತ್ ನಮಗೆ ಬರೋಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ನಾನು ಹೇಳ್ಕೊಟ್ಟಿರೋಂಥ ಚಿಕ್ಕ ಪುಟ್ಟ ವಸ್ತುಗಳಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿ ಅಮ್ಮನವ್ರನ್ನ ನೀವು ಈ ರೀತಿ ಕೂಡ ನೀವು ಹೊಲಿಸ್ಕೊಬೋದು. ಅದಾದಮೇಲೆ ನೀವು ಮನೆಗೆ ಏನೇನೋ ವಸ್ತುಗಳಿಂದ ಅಲಂಕಾರ ಮಾಡೋದು ಬದಲು ಮೊದಲಿಗೆ ನೀವು ಮನೆಗೆ ಮಹಾಲಕ್ಷ್ಮಿ, ನಮ್ಮ ಮನೆಗೆ ಸ್ಥಿರಮಹಾಲಕ್ಷ್ಮಿ ಮನೆಗೆ ಬರಬೇಕು ಅಂತಂದರೆ ನಾನು ಹೇಳೋ ರೀತಿ ನೀವು ಖಂಡಿತವಾಗ್ಲೂ ಮಾಡಿ. ಅದೇನಪ್ಪ ಅದು ಅಂತಂದರೆ, ಒಂದು ರೆಡ್ ಕಲರ್ದು ಒಂದು ಬ್ಯಾಗನ್ನು ನೀವು ಹೊಲಿಸ್ಕೊಳ್ಳಿ. ಆ ರೆಡ್ ಕಲರ್ ಪುಟ್ಟದು ಒಂದು ಬ್ಯಾಗ್ ಥರ ಇರುತ್ತೆ. ಆ ಬ್ಯಾಗ್ ಥರ ಇರೋದನ್ನ ನೀವು ಹೊಲಿಸ್ಕೊಂಡು ಅದ್ರ ಒಳಗೆ ಒಂದು ಪೂರ್ಣವಾದದ್ದು ತುಂಬ ಚೆನ್ನಾಗಿರಬೇಕು, ಅದರಲ್ಲೂ ಗ್ರೀನ್ ಕಲರ್ ಆಗಿ ತುಂಬ ಚೆನ್ನಾಗಿರೋವಂಥ ಒಂದು ಪೂರ್ಣ ಫಲನ ನೀವು ತೆಂಗಿನಕಾಯಿನ ತೊಗೊಂಬಂದು ಅದನ್ನು ಅಮ್ಮನವರಿಗೆ ಪೂಜೆ ಮಾಡಿ ಅದನ್ನು ನೀವು ಅವತ್ತು ಬಾಗಿಲಿಗೆ ಕಟ್ಟೋದ್ರಿಂದ, ಅದರಲ್ಲೂ ನೀವು ಪೂಜೆ ಮಾಡುವಾಗ ಆ ತೆಂಗಿನಕಾಯಿಗೆ ಪೂರ್ತಿ ಅರಿಶಿಣನ ಬಳಿದು ಅದಕ್ಕೆ ನೀವು ಸ್ವಲ್ಪ ನೀವು ಸ್ವಸ್ತಿಕ್ ಇರ್ಬೋದು ಅಥವಾ ಓಂಕಾರ ಇರ್ಬೋದು, ಸ್ವಸ್ತಿಕ್ನ ಬರೆದು ಆ ಬ್ಯಾಗ್ ಒಳಗಡೆ ಅದನ್ನಿಟ್ಟು ಮನೆಗೆ ನೀವು ಪೂರ್ಣ ಫಲವಾಗಿ ಎಂಟ್ರೆನ್ಸ್ಗೆ ನೀವು ಕಟ್ಟೋದ್ರಿಂದ ನಮ್ಮ ಮನೇಲಿರೋಂಥ ನೆಗೆಟಿವಿಟಿ ಏನೇ ಇದ್ದರೂ ಅದೆಲ್ಲ ಹೋಗುತ್ತೆ. ಸ್ನೇಹಿತರೆ, ಇದೆಲ್ಲನೂ ನೀವು ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಖ್ಯವಾಗಿ ನೀವು ಯಾವುದನ್ನು ದಾನವಾಗಿ ನೀವು ಅಂದರೆ ನೀವು ಏನೇನೋ ದಾನ ಎಲ್ಲ ಕೊಡ್ತೀರಾ, ಆದರೆ ಯಾವುದನ್ನು ನೀವು ದಾನವಾಗಿ ಕೊಡೋಕ್ಕಾಗಲಿಲ್ಲ ಅಂದರೂ ಅವತ್ತಿನ ದಿನ ನೀವು ನಿಮ್ಮ ಮನೆಯಲ್ಲಿರುವಂಥ ಕೋಸಂಬರಿ ಇರ್ಬೋದು, ಅದರಲ್ಲೂ ಮುಖ್ಯವಾಗಿ ಹೆಸರುಬೇಳೆಯಿಂದ ಮಾಡಿರೋಂಥ ಕೋಸಂಬರಿನ ನೀವು ಹಂಚೋದ್ರಿಂದ ಮತ್ತು ಪಾನಕನ ನೀವು ಹಂಚೋದ್ರಿಂದ ಅಥವಾ ಮಜ್ಜಿಗೆನ ನೀವು ದಾನ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ನೀವು ಬೆಳಗಿನ ಹೊತ್ತು ಬೆಳಗ್ಗೆಯಿಂದ ಸಂಜೆ ಸಮಯದ ಒಳಗಡೆ ನೀವು ಯಾರಿಗಾದರೂ ನೀವು ಮೊಸರನ್ನ ದಾನವಾಗಿ ಕೊಡೋದ್ರಿಂದ, ಅಂದರೆ ಮೊಸರನ್ನ ನೀವು ದಾನವಾಗಿ ಅವತ್ತಿನ ದಿನ ನೀವು ಕೊಡೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ನಾವು ಮೊಸರನ್ನ ನಾವು ದಾನವಾಗಿ ಕೊಡೋಕೆ ಹೋದಾಗ ಅದು ನಮಗೆ ಸರಿ ಬರೋಲ್ಲ, ಎಲ್ಲರೂ ಈಸ್ಕೊಳ್ಳೋದಿಲ್ಲ. ಆದರೆ ನೀವು ಅವತ್ತಿನ ದಿನ ಮೊಸರನ್ನ ಮಾಡಿ ನೀವು ನೈವೇದ್ಯನ ನೀವು ಇಟ್ಟು ಅದನ್ನು ನೀವು ಹಂಚೋದ್ರಿಂದ ಮನೆಗೆ ಮಹಾಲಕ್ಷ್ಮಿ ಅನುಗ್ರಹ ಜಾಸ್ತಿ ಬರುತ್ತೆ. ಈ ರೀತಿ ಸಣ್ಣ ಪುಟ್ಟ ವಸ್ತುಗಳನ್ನ ನಾವು ಬಳಸ್ಕೊಬೇಕಾಗುತ್ತೆ. ಅದರಲ್ಲೂ ನೀವು ಎಮ್ಮೆ ಗಂಜಲನ್ನು ಪೂಜೆಗೆ ಯಾವುದೇ ಕಾರಣಕ್ಕೂ ಮನೆ ಶುದ್ಧೀಕರಣಕ್ಕೆ ಎಮ್ಮೆ ಗಂಜಲನ್ನು ಬಳಸ್ಕೊಂಬಿಡಿ. ಎಮ್ಮೆ ಗಂಜಲ ಏನಾದರೂ ಅಪ್ಪಿ ತಪ್ಪಿ ಕೂಡ ನೀವು ಮನೆಯನ್ನು ಸಾರಿಸಿದ್ದೇ ಆಗಿ ಅಥವಾ ಮನೆಗೆ ನೀವು ಪೂಜೆಗೆ ಸಿಂಪಡಿಸಿದ್ದೇ ಆದರೆ ನಿಮ್ಮ ಮನೆಗೆ ಅಪಮೃತ್ಯು ದೋಷಗಳು ಬರುತ್ತೆ. ಯಮಧರ್ಮನ ವಾಹನ ಬಂದು ಎಮ್ಮೆ ಆಗಿರುತ್ತೆ. ಅಂಥ ಸಗಣಿ ಇರ್ಬೋದು, ಅದರಿಂದ ಮಾಡಿರೋ ಅಂಥ ಊದುಬತ್ತಿಗಳಿರ್ಬೋದು, ಧೂಪ ಇರ್ಬೋದು. ಇವಾಗಿನ ಟ್ರೆಂಡು ಯಾವಾಗ ಯಾವುದೋ ಸಗಣಿ ಹಾಕಿ ಏನೇನೋ ಮಾಡ್ತಾರೆ, ಆ ರೀತಿ ಎಮ್ಮೆ ತುಪ್ಪಗಳನ್ನು ಮಾಡಿರ್ತಾರೆ. ಅದನ್ನೆಲ್ಲ ಖಂಡಿತವಾಗ್ಲೂ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಬಳಸೋವಂಥ ಪ್ರಯತ್ನ ಮಾಡಬೇಡಿ. ಯಾವಾಗಲೂ ನೀವು ಅಮ್ಮನವರಿಗೆ ಶುದ್ಧವಾದ ಹಸುವಿನ ತುಪ್ಪನ ಬಳಸಬೇಕು. ಹಸುವಿನ ಸಗಣಿ, ಹಸುವಿನ ಗಂಜಲ, ಹಸುವಿನ ಗೋಮೂತ್ರ, ಈ ರೀತಿ ನಾವು ಪಂಚದ್ರವ್ಯಗಳನ್ನ ನಾವು ಬಳಸ್ಕೊಂಡು ನಾವು ಪೂಜೆಗೆ ಸಿದ್ಧತೆ ಮಾಡ್ಕೊಬೇಕೇ ಹೊರತು ಯಾವುದೋ ಗೊತ್ತಿಲ್ಲದಿದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇನೇನೆ ವಿಚಾರ ಗೊತ್ತಿಲ್ಲ ಅಂದರೆ, ನಾವು ಏನೂ ಗೊತ್ತಿಲ್ಲ ಅಂದರೂ ಸುಮ್ಮನೆ ಒಂದು ಫೋಟೋ ಇಟ್ಟು ಅಮ್ಮನವರಿಗೆ ಒಂದು ಅಲಂಕಾರ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿರೋಂಥ ಊದುಬತ್ತಿ, ಹೂವು, ಕಡ್ಡಿ ಎಲ್ಲ ಹಾಕಿ ಪೂಜೆ ಮಾಡ್ಬೋದು. ಅದು ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಅದಾದಮೇಲೆ ನೀವು ಯಾವಾಗಲೂ ಅಷ್ಟೇ ಅಮ್ಮನವರಿಗೆ ನೀವು ಜಾಸ್ತಿ ದುಡ್ಡು ನಿಮ್ಮ ಕೈಲಿ ಹಂಚೋಕ್ಕಾಗಲಿಲ್ಲ ಅಂದರೂ ನಿಮ್ಮ ಮನೆಗೆ ಬರೋವಂಥ ಮುತ್ತೈದೆಯರಿಗೆ 5 ರೂಪಾಯಿ ನಾಣ್ಯಗಳಿರುತ್ತೆ. ಅಂಥ ನಾಣ್ಯನ ನೀವು ದಾನವಾಗಿ ಕೊಡಿ. ಅದರಲ್ಲೂ ನೀವು ನೋಟುಗಳನ್ನ
ನಾಣ್ಯಗಳನ್ನ ಜಾಸ್ತಿ ಅಲಂಕಾರಕ್ಕೆ ಬಳಸೋಕೆ ಹೋಗಬೇಡಿ. ನಾಣ್ಯಗಳಂದರೆ ಅಮ್ಮನವ್ರಿಗೆ ಇಷ್ಟ, ಅಲಂಕಾರಕ್ಕೋಸ್ಕರ ನೀವು ಜಾಸ್ತಿ ನಾಣ್ಯಗಳನ್ನ ಉಪಯೋಗಿಸಿ. ಅದರಲ್ಲೂ ನೀವು ಕಳಸಕ್ಕೆ ಇಡುವಂಥ ನಾಣ್ಯಗಳು ಬಂದು ಒಂದು 20 ಅಥವಾ 21 ತಾಮ್ರದ ನಾಣ್ಯಗಳನ್ನ ನೀವು ಕಳಸದೊಳಕ್ಕೆ ಹಾಕೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಈ ರೀತಿ ನೀವು ಸರಳವಾಗಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನೀವು ಮಹಾಲಕ್ಷ್ಮಿ ಹಬ್ಬನ ಆಚರಣೆನ ಮಾಡಿ. ಇಂಥ ವಸ್ತುಗಳನ್ನ ನೀವು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ಯಾಕಂದರೆ ಈ ವಿಚಾರಗಳು ನಿಮಗೂ ಗೊತ್ತಿರುತ್ತೆ, ಆದರೆ ಕೆಲವೊಬ್ಬರು ಗೊತ್ತಿದ್ದು ಕೂಡ ತಪ್ಪು ಮಾಡ್ತಾ ಇದ್ದೀರಾ. ಆ ರೀತಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ದಂಪತಿಗಳ ಸಮೇತ ಪೂಜೆ ಮಾಡಿ. ಯಾವಾಗಲೂ ಅಷ್ಟೇ ನಾವು ಗಂಡ ಹೆಂಡತಿ ಸಮೇತ ನಾವು ಪೂಜೆ ಮಾಡಿದಾಗ ಲಕ್ಷ್ಮಿ ಅನ್ನೋದು ಅನುಗ್ರಹ ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ. ಅರ್ಧ ಭಾಗ ಶಿವ ಆಗಿದ್ದರೆ ಅರ್ಧ ಭಾಗ ಪಾರ್ವತಿ ಆಗಿರ್ತಾರೆ, ಅರ್ಧ ದೇಹ ವಿಷ್ಣು ಆಗಿದ್ದರೆ ಇನ್ನು ಅರ್ಧ ದೇಹ ಮಹಾಲಕ್ಷ್ಮಿ ಆಗಿರ್ತಾರೆ. ಅಂಥ ಪೂರ್ಣ ಪ್ರಮಾಣದಲ್ಲಿ ಎಲ್ಲರ ಅನುಗ್ರಹ ನಮಗೆ ಸಿಗಬೇಕು ಅಂದಾಗ ನಾವು ಗಂಡ ಹೆಂಡತಿ ಸಮೇತ ನಾವು ಪೂಜೆ ಅಥವಾ ವ್ರತಗಳನ್ನ ಮಾಡಿದಾಗ ಪೂರ್ಣ ಪ್ರಮಾಣದ ಪ್ರತಿಫಲ ನಮಗೆ ಸಿಗೋದಕ್ಕೆ ಕಾರಣ ಆಗುತ್ತೆ. ಅದಾದಮೇಲೆ ನೀವು ಯಾವ ದೇವರನ್ನೂ ನೆನೆಯಲಿಲ್ಲ ಅಂದರೂ ಪರವಾಗಿಲ್ಲ, ಅವತ್ತಿನ ದಿನ ಮಾತ್ರ ನೀವು ಗಣಪತಿ ದೇವರಿಗೆ ಮಾತ್ರ ಮಿಸ್ ಮಾಡಬಾರ್ದು. ಗಣಪತಿ ದೇವರನ್ನ ನೀವು ಪ್ರಾರ್ಥನೆ ಮಾಡಿದ ನಂತರವೇ ನೀವು ವರಮಹಾಲಕ್ಷ್ಮಿ ಹಬ್ಬನ ನೀವು ಆಚರಣೆ ಮಾಡಬೇಕು. ಗಣಪತಿಗೆ ನೈವೇದ್ಯ ಅಂತೂ ನೀವು ಇಡಲೇಬೇಕಾಗುತ್ತೆ. ಗಣಪತಿಗೆ ನೀವು ನೈವೇದ್ಯ ಇಡ್ದಲೆ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ದೆ ಆದರೆ ನೀವು ಅಂದ್ಕೊಂಡಿರೋಂಥ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲಿರುವಂಥ ಪುಟ್ಟ ಗಣೇಶನ ವಿಗ್ರಹ ಇರ್ಬೋದು, ಪುಟ್ಟ ಗಣೇಶನ ಫೋಟೋ ಇರ್ಬೋದು, ಅದಕ್ಕೆ ನೀವು ನೈವೇದ್ಯವಾಗಿ ಹಾಲು ಇಡ್ಬೋದು, ಹಣ್ಣು ಇಡ್ಬೋದು, ಆಮೇಲೆ ಕಡಲೆಕಾಳಿಂದ ಮಾಡಿರೋಂಥ ಉಸ್ಲಿ ಇರ್ಬೋದು, ಅಥವಾ ಕೊಬ್ಬರಿ ಬೆಲ್ಲ ಇಡ್ಬೋದು, ಉರಿಗಡ್ಲೆಯಿಂದ ಮಾಡಿರೋಂಥ ಪಂಚದ್ರವ್ಯದಿಂದ ಅಂದರೆ ಪಂಚದ ಏನಪ್ಪ ಅದು ಹೇಳ್ತಾರೆ ಪಂಚಪುಡಿ ಅಂತ, ಅದನ್ನು ಕೂಡ ಮಾಡ್ಬೋದು. ಅದನ್ನು ನೀವು ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಖಂಡಿತವಾಗ್ಲೂ ಮಾಡಿ. ಒಟ್ಟಿನಲ್ಲಿ ಗಣೇಶನಿಗೆ ನೀವು ಏನಾದರೂ ಒಂದು ನೈವೇದ್ಯನ ಇಡಬೇಕಾಗುತ್ತೆ. ಉರಿಗಡ್ಲೆಯಿಂದ ಮಾಡೋ ಅಂಥದ್ದನ್ನ ನೀವು ಇಡ್ಬೋದು. ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ಅಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲೂ ನಿಮಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ನೀವು ಅವತ್ತಿನ ದಿನ ಮನೆಗೆ ಏನಾದರೂ ಚಿನ್ನದ ವಸ್ತುಗಳನ್ನ ನೀವು ತತ್ತೀನಿ ಅಂದರೆ ಚಿನ್ನನ ತರಕ್ಕೆ ಹೋಗ್ಬೇಡಿ. ಯಾವಾಗಲೂ ಬೆಳ್ಳಿ ವಸ್ತುನ, ಏನಾದರೂ ಒಂದು ಬೆಳ್ಳಿದು ಉಂಗುರ ಇರ್ಬೋದು, ಅಮ್ಮನವರಿಗೆ ಸಂಬಂಧಪಟ್ಟಿದ್ದಂಥದ್ದು ಏನಾದರೂ ತತ್ತೀನಿ ಅಂದರೆ ಒಂದು ಬೆಳ್ಳಿದು ವೆಂಕಟರಮಣ ಸ್ವಾಮಿ ಉಂಗುರನ ತಗೊಂಬಂದು ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ಅದನ್ನು ನೀವು ಬೆಳ್ಳಿದು ಉಂಗುರ ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಮನೆಗೆ ಬೆಳ್ಳಿ ಬಂದಾದಮೇಲೆ ಚಿನ್ನ ಖಂಡಿತವಾಗ್ಲೂ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ರೀತಿ ನೀವು ಕೆಲವೊಂದು ಮಾಡ್ತಿರೋಂಥ ಪದ್ಧತಿಗಳನ್ನ ಖಂಡಿತವಾಗ್ಲೂ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅಮ್ಮನವ್ರಿಗೆ ಯಾವಾಗಲೂ ಅಷ್ಟೇನೆ ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿರೋ ಹೂವಿನಿಂದ ಅದು ನಿಮಗೆ ಅಭಿವೃದ್ಧಿ ಆಗುತ್ತೆ. ಪ್ಲಾಸ್ಟಿಕ್ ವಸ್ತುಗಳು, ಪ್ಲಾಸ್ಟಿಕ್ ಹೂವುಗಳಿಂದ ಅಲಂಕಾರ ಕಡಿಮೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನನಗೆ ಗೊತ್ತಿರೋ ಅಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಮಾಹಿತಿಗಳು ಗೊತ್ತಿರೋ ಅಂಥದ್ದನ್ನ ನಾನು ತಿಳಿಸೋವಂಥ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ.